ಏನ್ ಮಾಡ್ಕೊಂಡಿದ್ಯಾ ನೀನು? ಹೀಗ ಮೇಕಪ್ ಮಾಡ್ಕೊಳ್ಳೋದು? ಈ ತರ ಮೇಕಪ್ ನೋಡಿದ್ರೆ ಆ ಹುಡ್ಗ ಓಡ್ ಹೋಗ್ತಾನೆ. ಅದೇ ತಾನೇ ಬೇಕಾಗಿರೋದು. ಅದಕ್ಕೆ ತಾನೇ ಈ ರೀತಿ ನಾನ್ ಮೇಕಪ್ ಮಾಡ್ಕೊಂಡಿರೋದು. ಸುಮ್ಮನೆ ನಾಟಕ ಮಾಡ್ಬೇಡ, ಮುಖ ತೊಳ್ಕೊಂಡು ಮತ್ತೆ ಮೇಕಪ್ ಮಾಡು. ಸುಮ್ನೆ ಏನೇನು ಮಾತಾಡ್ಬೇಡ. ನನ್ಗೆ ಈ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ. ಅಪ್ಪಂಗೆ ಹುಡುಗನ ಹತ್ರ ಚೆನ್ನಾಗಿ ದುಡ್ಡಿದ್ರೆ ಸಾಕು, ನನ್ನನ್ನ ಮದುವೆ ಮಾಡಿಸ್ಬಿಡ್ತಾರೆ. ಹುಡ್ಗನ ಹತ್ರ ದುಡ್ಡು ಇದ್ರೆ ಒಳ್ಳೇದಲ್ವಾ? ದುಡ್ಡು ಜಾಸ್ತಿ ಇದ್ರೆ ಒಳ್ಳೇದೇನೆ, ಹಾಗಂತ ವಯಸ್ಸು ಜಾಸ್ತಿ ಆಗಿರ್ಬಾರ್ದಲ್ವಾ? ನಿನಗ್ ಹೇಗೆ ಗೊತ್ತು ಹುಡುಗನ ವಯಸ್ಸು ಜಾಸ್ತಿ ಅಂತ? ಅದು ನನಗೆ ಅಪ್ಪನ ಮಾತಿಂದ ಚೆನ್ನಾಗ್ ಗೊತ್ತಾಯ್ತು. ಹುಡುಗನ ವಯಸ್ಸು ತಿಳ್ಕೊಳ್ಳೋದಕ್ಕೆ ಅವ್ನ್ ಫೋಟೋ ನೋಡ್ಬೇಕು. ಆದ್ರೆ ಯಾರನ್ ಕೇಳಿದ್ರು ನನಗ್ ಫೋಟೋ ತೋರಿಸ್ತಾನೆ ಇಲ್ಲ. ಇದ್ರ ಅರ್ಥ ಏನು? ಹಾ, ನೋಡ್ತಾ ಇರೋ, ನನ್ನ ನೋಡ್ತಿದ್ದ ಹಾಗೆ ಹೇಗ್ ಹೆದರ್ಸಿ ಓಡಿಸ್ತೀನಿ ಅಂತ. ಸ್ವಲ್ಪ ಅಲ್ಲಿ ನೋಡಿ, ಹುಡುಗ ಸಖತ್ತಾಗಿದ್ದಾನೆ. ಅಯ್ಯಯ್ಯೋ, ಈಗೇನ್ ಮಾಡ್ಲಿ? ಇಷ್ಟ ಆಗೋದಲ್ವಾ? ಬನ್ನಿ. ನಮಸ್ತೆ. ಹಲೋ. ಬೇರೆ ಏನಾದ್ರೂ ಹೇಳಿ. ನೀವು ಇಬ್ರೇನಾ? ಹೌದು, ಏನಂದ್ರೆ ಅದು ಹುಡುಗಿ ನೋಡಕ್ಕೆ ನಾವಿಬ್ರೇ ಬಂದಿರೋದು. ಮನೆಯವರು ಅಥವಾ ಸ್ನೇಹಿತರು ಬರ್ಬೋದು ಅನ್ಕೊಂಡಿದ್ದೆ. ನಾನ್ ಗೆಳೆಯರಿಗೆ ಹಾಗೂ ಸಂಬಂಧಿಕರಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡೋಲ್ಲ. ನನ್ಗೆ ಬೇರೆಲ್ಲ ಹೋಗೋದಿದೆ. ಇವ್ರಿಗೆ ಹೇಳಿ ನನ್ನ ಟೈಮ್ ವೇಸ್ಟ್ ಮಾಡ್ಬೇಡಿ ಅಂತ. ಟೈಮ್ ವೇಸ್ಟ್ ಅಂತಿದ್ದಾರೆ ಅಂತ ನೀವು ಬೇಜಾರ ಮಾಡ್ಕೋಬೇಡಿ. ಅವ್ರು ನಿಮ್ಮನ್ನ ಇನ್ಸಲ್ಟ್ ಮಾಡೋದಿಲ್ಲ. ಅವರು ತುಂಬಾ ಬಿಸಿ. ಆಕ್ಚುಲಿ ಅವ್ರ ಹತ್ರ ತುಂಬಾ ಬಿಸ್ನೆಸ್ ಇದೆ. ಹೌದಾ? ಹಾಗ ವಿಷಯ. ಬಾರಪ್ಪ, ಒಳಗೆ ಹೋಗೋಣ. ಸಾರ್, ಒಂದು ಟೈಮ್ ಅಲ್ಲಿ ಇವರು ತುಂಬಾ ದೊಡ್ಡ ಆಕ್ಟರ್ ನಾನು ಸರ್. ಥಿಯೇಟರ್ ಕಂಪನಿ ಮಾಡಕ್ ಬಂದಿದ್ದೀನಾ? ಇದ್ರಲ್ಲಿ ಸಕ್ಕರೆ ಇಲ್ಲ. ನಾನು ಈಗ್ಲೇ ತರ್ತೀನಿ. ಮತ್ತೆ ಹಾಲು ಕಡಿಮೆ. ಆ? ಬೇರೆ ಟೀ ಮಾಡ್ಕೊಂಡ್ ಬರಕ್ಕೆ ಹೇಳ. ನೀನ್ ಮಾಡಿ ತರ್ತೀಯಾ? ಹೋಗ್ಲಿ ಬಿಡಿ. ಟೀ ಎಲ್ಲ ಬಿಡಿ, ವಿಷಯಕ್ಕೆ ಬರೋಣ. ಆ? ನಿನ್ನ ರೂಮ್ ಎಲ್ಲಿದೆ? ಆ? ಕೇಳಿಸ್ತಿಲ್ವಾ? ನಾನ್ ಕೇಳಿದೆ ನಿನ್ ರೂಮ್ ಎಲ್ಲಿದೆ ಅಂತ. ಕಮಾನ್, ನನ್ಗೆ ಸ್ವಲ್ಪ ಪ್ರೈವೇಸಿ ಬೇಕು. ಸಿಗ್ಬೋದಾ? ಕಮಾನ್. ಇದೇನ್ ನಡೀತಿದೆ? ಸರ್, ಇದು ಇವತ್ತಿನ ಜನರೇಷನ್. ಎಷ್ಟಾದ್ರೂ ಮಾಡ್ಲೇಬೇಕಲ್ವಾ? ಈಗ ಹೇಳು, ನಿನ್ ಹೆಸರೇನು? ಸಲೋಮಿ. ಎಲ್ರೂ ನನ್ನ ಸಲ್ಲು ಅಂತಾರೆ. ಯಾರೇನ್ ಕರೆದ್ರೇನು? ಹೆಸರು ಚೆನ್ನಾಗಿಲ್ಲ. ಯಾವ್ದು ಬ್ಲ್ಯಾಕ್ ಅಂಡ್ ವೈಟ್ ಫಿಲ್ಮ್ ಹೆಸರು. ಸಲೋಮಿ. ಹೆಸರು ಬಿಡು. ಎಷ್ಟು ಓದಿದ್ಯಾ ನೀನು? MBA. MBA. ಈಗ ಎಲ್ರು MBA ಮಾಡ್ಕೋತಾನೆ ಇರ್ತಾರೆ. ನೋ ಫ್ಯೂಚರ್. ಬ್ಯೂಟಿ ಪಾರ್ಲರ್ಗೆ ಹೋಗ್ತೀಯಾ? ಹಾ, ಹೋಗ್ತೀನಿ. ಈ ಕಾಲದ ಹುಡುಗಿಯರು ಅನ್ಕೋತಾರೆ ಐಬ್ರೋಸ್ ಮಾಡ್ಕೊಂಡು, ಸ್ವಲ್ಪ ಲಿಪ್ಸ್ಟಿಕ್ ಹಾಕೊಂಡು, ಪ್ರತಿ ವಾರ ಫೇಶಿಯಲ್ ಮಾಡ್ಕೊಂಡು, ಹೀಗೆ ಲೆಗಿನ್ ಹಾಕೊಂಡ್ರೆ ಸ್ವತಃ ಐಶ್ವರ್ಯ ರಾಯ್ ಅನ್ಕೋತಾರೆ. ಐಶ್ವರ್ಯ ರಾಯ್ ಆಗೋದಷ್ಟು ಸುಲಭ ಇದ್ರಿ ಎಲ್ಲ ಹುಡುಗಿರು ಆಗೋರು. ಯಾವಾಗ ಅರ್ಥ ಮಾಡ್ಕೋತಾರೋ? ಹೇ ಮಿಸ್ಟರ್, ನನ್ನ ನೋಡಕ್ ಬಂದಿದ್ದೀರಾ, ಇನ್ಸಲ್ಟ್ ಮಾಡಕ್ ಬಂದಿದ್ದೀರಾ? ನಿಜ ಹೇಳ್ಬೇಕಂದ್ರೆ ಇಲ್ಲಿ ತನಕ ಬರೋ ಡೀಸೆಲ್ ಚಾರ್ಜ್ ಕೂಡ ನಿನ್ನ ಅಪ್ಪನಿಂದ ತಗೊಳ್ಬೇಕು. ಆಗ ಇನ್ನೊಮ್ಮೆ ಅವನು ಯಾವ ಹುಡುಗನ ಮುಂದೇನು ನಿನ್ನನ್ನು ತೋರಿಸೋದಿಲ್ಲ. ಹೇಗ್ ಮೇಕಪ್ ಮಾಡ್ಕೊಂಡಿದ್ದಾಳೆ. ಮುಖ ಕನ್ನಡಿಲ್ ನೋಡಿದ್ಯಾ? ಯಾರ್ ನಿನ್ನನ್ನು ಮದುವೆ ಮಾಡ್ಕೋತಾರೆ? ಏನ್ ವಿಶೇಷ ಇದೆ? ನಿನ್ ಮದ್ವೆ ಈ ಜನ್ಮದಲ್ಲಿ ಯಾವ ಜನ್ಮದಲ್ಲೂ ಆಗೋಲ್ಲ, ಅದು ನನ್ ಗ್ಯಾರಂಟಿ. ಅರೆ ಮಗಳೇ, ಇಲ್ಲಿ ಬನ್ನಿ.
ಮನೆ ಕರೆಸ್ಕೊಂಡು ಅವಮಾನ ಮಾಡ್ತೀರಾ? ಏನ್ ಹೇಳ್ತಿದ್ಯಾ? ಈ ತರದ ಹುಡುಗಿನ ಆ? ನಾನು ಅವಮಾನ ಮಾಡಿದ್ನ? ಇದೆಲ್ಲ ಏನಾಗ್ತಿದೆ? ಸರ್ ನೀವು ಟೆನ್ಷನ್ ತಗೋಬೇಡಿ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ನೀನ್ ಯಾಕೆ ನಗ್ತಿದ್ಯಾ? ಹಲ್ ಕಿರಿಬೇಡ, ಕಿತ್ತಾಕ್ತೇನೆ. ನಿಮ್ಮ ಟೇಸ್ಟ್ ಪ್ರಕಾರ ತುಂಬಾ ಹುಡುಗಿಯರು ಇದ್ದಾರೆ, ಒಂದ್ಸಲ ನೋಡಿ ಸರ್. ನನ್ ಮದ್ವೆ ಮಾಡ್ಸೇ ಬಿಡ್ತೀಯಾ? ಇವತ್ತಿನ ಹುಡುಗಿನೇ ಕೊನೆ, ಇನ್ನೆಂದು ನನ್ ಮುಂದೆ ಈ ಸರ ಸಂಬಂಧ ತರಬೇಡ. ಆದ್ರೆ ನೀವು ಪೇಪರ್ ಅಲ್ಲಿ ಆಡ್ ಕೊಟ್ಟಿದ್ರಿ. ಆ ತರದ ಇನ್ನೂ ಆಡ್ ಕೊಡ್ತೀನಿ, ಅದನ್ ಕಟ್ಕೊಂಡ್ ನಿನ್ಗೇನು? ಹಲೋ, ಗಾಡಿ ಓಡಿಸ್ತಾ ಇದ್ದೀನಿ. ನಾನ್ ಮಾಲ್ಗೆ ಹೋಗ್ಬೇಕು, ಏನೋ ಕೊಂಡ್ಕೊಳ್ಳೋದಿದೆ. ನನ್ ಜೊತೆ ಬರ್ತೀಯಾ ಇಲ್ಲ ಇಳ್ಕೋತೀಯಾ? ಇಲ್ಲಿ ಎಲ್ಲಿ ಇಳ್ಕೊಳ್ಳಿ, ನನ್ನ ಮನೆ ಹತ್ರ ಡ್ರಾಪ್ ಮಾಡಿ. ಸರಿ ಹೋಗೋಣ ಬಾ. ಸರಿ, ನೀನ್ ಹೋಗು, ನಾ ಬರ್ತೀನಿ. ಜೋ, ಇದನ್ನ ಹಿಡ್ಕೊಳ್ಳಿ, ಈಗ ಬರ್ತೀನಿ. ಜೋ, ಜೋ. ಹಾ, ಇವರು ಇಲ್ಲಿದ್ದಾರಾ? ಆದ್ರೆ ಇಲ್ಲಿ ಯಾಕೆ? ಸರ್ ಏನಾಯ್ತು ಸರ್? ಗೊತ್ತಾಯ್ತು ನನ್ಗೆ. ಏನ್ ಗೊತ್ತಾಯ್ತು? ಈ ಹುಡುಗಿನ ನೋಡಕ್ ಬಂದಿದ್ದೀರಾ ಹೌದಲ್ಲ ಸರ್? ನೀವ್ ಎಲ್ಲಿ ಹೋಗ್ತಿದ್ದೀರಾ? ಈ ಕಡೆನೆ ಬಂದಿದ್ರು. ಎಲ್ಲಿ ಹೋದ್ರು? ಸಾರಿ ಸಾರಿ, ನನ್ಗೆ ಅನ್ಸುತ್ತೆ ನೀವು ಗೊಂಬೆ ಅಂತ. ಇಲ್ಕೊಡು ಇಲ್ಕೊಡು ಇಲ್ಕೊಡ. ಇಲ್ಲಿಂದ ತಪ್ಪಿಸ್ಕೊಂಡ್ರೆ ಸಾಕು. ಇವ್ರೆಲ್ಲಿ ಹೋದ್ರು? ಇದು ಏನ್ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ ನಾನು. ನೀನ್ ಯಾಕೆ ಎದುರು ಬಿಡ್ತಿದ್ದಿ? ಆ ಹುಡುಗಿಯಿಂದ ತಪ್ಪಿಸ್ಕೊಳ್ಳೋಕೆ ತುಂಬಾ ಕಷ್ಟ ಪಡ್ಬೇಕಾಯ್ತು ಸರ್. ನಿನ್ಗೆ ಅವಳು ಗೊತ್ತಾ? ಹಾ, ಹಾಗಾದ್ರೆ ನಿನ್ಗೇನ್ ಪ್ರಾಬ್ಲಮ್? ಅವಳು ನಿನ್ ಬಗ್ಗೆ ಕೇಳ್ತಿದ್ರೆ ಏನಂತ ಹೇಳ್ತಿದ್ದೆ ಸರ್, ಅದಕ್ಕೆ ತಪ್ಪಿಸ್ಕೊಂಡ್ ಬಂದೆ. ನಾನು ಏನ್ ಮಾಡ್ಲಿ ಸರ್? ಸರಿ, ಇದೆಲ್ಲ ಕಾರಲ್ಲಿ ಇಡು. ಇವನ್ ಈಗಂತ ಗೊತ್ತಿದ್ರೆ ನಾನು ಅಲ್ಲೇ ಇಟ್ಕೊಂಡ್ ಬಿಡ್ತಿದ್ದೆ. ಓಡಿ ಓಡಿ ಸಾಕಾಯ್ತು, ಎಲ್ಲಿ ಹೋದ್ರು ಓಡಿಸ್ತಾ ಇರ್ತಾನೆ ಇವನು. ಈಗ ಗೊತ್ತಾಯ್ತು ನೀವು ಯಾಕೆ ಮದ್ವೆ ಆಗಲ್ಲ ಅಂತ. ದಿನ ನಾನ್ ವೆಜ್ ತಿನ್ನೋ ಅವರಿಗೆ ಸೊಪ್ಪು ಸದೆ ಎಲ್ಲ ಎಲ್ಲಿ ಇಷ್ಟ ಆಗುತ್ತೆ ಹೇಳಿ? ಬಾಯ್ ಮುಚ್ಚು, ತೊಲೆ ಹರಟೆ ಮಾಡ್ತಾನೆ. ನಿನ್ ಗೊತ್ತಾ ಅವಳು ಯಾರು ಅಂತ? ಯಾರು ಸರ್? ನನ್ನ ಅವಳ ಸಂಬಂಧ ಒಂದು ದೊಡ್ಡ ಕಥೆ, ತುಂಬಾ ದೊಡ್ಡದು. ಈ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಸರ್, ಹೇಳಿ ಸರ್. ಸರ್ ಸರ್ ನಿಲ್ಲಿ ಸರ್, ಸರ್ ನನ್ನನ್ನು ಬಿಟ್ಟು ಎಲ್ಲೂ